ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ನೋಡಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಇಲ್ಲಾಂದರೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಬರಲ್ಲ ನಾನು ವ್ಲಾಗ್ ಹಾಕಿದಾಗ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನೋಡೋದಕ್ಕೆ ಈಸಿ ಆಗುತ್ತೆ. ಇವತ್ತು ಸ್ಯಾಟರ್ಡೇ ಈವ್ನಿಂಗು ಮಕ್ಳಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿ ಬ್ರೆಡ್ ಇತ್ತು. ಸೊ ಹಾಗಾಗಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ತೆಳ್ಳಗೆ ಸ್ವಲ್ಪ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ ಮತ್ತು ಟೊಮ್ಯಾಟೊ ಸೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಪೌಂಡ್ ಬ್ರೆಡ್ ಇತ್ತು. ಸೊ ಹಾಗಾಗಿ ನೆಕ್ಸ್ಟು ಇಲ್ಲಿ ಕಿಸಾನ್ದು ಸ್ವೀಟ್ ಆ್ಯಂಡ್ ಸ್ಪೈಸಿ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ, ಹೆಂಚ್ ಮೇಲಿಟ್ಟು. ನೋಡಿ, ಬ್ರೆಡ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಈಗ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮಾಡೋಣ. ಸೊ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಇವತ್ತು ತೊಗೊಂಡು ಬಂದು ಬೆಣ್ಣೆನ ತುಪ್ಪ ಎಲ್ಲ ಕಾಯಿಸಿದ್ದೆ. ಸೊ ಹಾಗಾಗಿ ಈಗ ಹೆಂಚ ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಇಲ್ಲಿ ಬ್ರೆಡ್ ಇಟ್ಕೊಳ್ಳೋಣ. ನನಗೆ ಈ ಥರ ರೋಸ್ಟ್ ಮಾಡಿ ಗರಿಗರಿಯಾಗಿರುತ್ತಲ್ಲ, ಅದು ತಿನ್ನೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಮಕ್ಕಳಿಗೆ ಬ್ರೆಡ್ ಏನು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಬಟ್ ಇವತ್ತು ಸಂಜೆ ಹೊತ್ತು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಣ, ಬ್ರೆಡ್ ಇತ್ತಲ್ವ. ಸೊ ಹಾಗಾಗಿ ಕಾಫಿ ಜೊತೆನೂ ಕುಡಿಬೋದಿತ್ತು. ಬಟ್ ನಾನು ಇವತ್ತು ಮಾಡ್ಕೊಳ್ಳೋಣ, ಈ ಥರ ಕೇಳ್ತಾ ಇರ್ತಾರೆ ಅವಾಗವಾಗಮ್ಮ ಮಾಡಿಕೊಡು ಅಂತ ಹೇಳಿ. ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ತುಪ್ಪ ಹಾಕಿ ರೋಸ್ಟ್ ಮಾಡಿದಾಗ ಕ್ರಿಸ್ಪಿಯಾಗಿರುತ್ತಲ್ವ. ಸೊ ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಮಕ್ಕಳು. ನಾನು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ತಿಂದರೆ ಒಳ್ಳೆಯದು, ಮೂಳೆಗಳಿಗೆಲ್ಲ ಗಟ್ಟಿಯಾಗುತ್ತೆ. ಹಾಲು ಕುಡಿಬೇಕು, ತುಪ್ಪ ತಿನ್ನಬೇಕು, ಮೊಸರು, ಮಜ್ಜಿಗೆ ಇದೆಲ್ಲ ತಿನ್ನಬೇಕು. ಪನ್ನೀರು ಅದರಲ್ಲೂ ಅಷ್ಟೇ ತುಂಬ ಪೌಷ್ಟಿಕಾಂಶ ಇರುತ್ತೆ, ಪನ್ನೀರು ಅಷ್ಟೇ. ಸೊ ಮಕ್ಕಳಿಗೆ ಜಾಸ್ತಿ ಕೊಡ್ತಾ ಇರಬೇಕು. ನನ್ನ ಮಕ್ಕಳು ಇಷ್ಟಪಡ್ತಾರೆ ಪನ್ನೀರೆಲ್ಲನೂ. ಸೊ ಈಗ ಇದನ್ನು ತೆಗಿಯೋಣ, ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದೆರಡು ಹಾಕ್ಕೊಂಡಿದ್ದೀನಿ. ಚೂರು ತುಪ್ಪ ಹಾಕ್ಕೊಳ್ಳೋಣ. ನನ್ನ ಮಕ್ಕಳು ಹಾಲು ಕುಡಿಯೋಕ್ಕೆ ಇಷ್ಟಪಡಲ್ಲ ಅವರು. ಹಾಗಾಗಿ ನಾನೀಗ ಮಿಲ್ಕ್ ಮಾಡ್ತೀನಲ್ವ, ಸೊ ಅದಕ್ಕೆ ಹಾಲು ಹಾಕ್ಬಿಟ್ಟು ಮಾಡಿಕೊಟ್ಬಿಡ್ತೀನಿ, ಬೆಲ್ಲ ಹಾಕಿ ಸ್ವೀಟ್. ನನ್ನ ಮಕ್ಕಳು ಸ್ವೀಟ್ ಇಷ್ಟಪಡ್ತಾರೆ ಅದಕ್ಕೆ. ಸೊ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದನ್ನೇ ಮಾಡಿಕೊಡ್ತೀನಿ. ಸೊ ಚಿಕ್ಕವಳು ಕುಡಿತಾ ಇರಲಿಲ್ಲ, ಈಗ ಕುಡಿಸ್ತಾ ಇದ್ದೀನಿ ಅವಳಿಗೂ. ಸಂಜೆ ಹೊತ್ತು ಕುಡಿತೀನಮ್ಮ ಅಂತಾಳೆ. ಈಗ ಆಟ ಆಡಬೇಕಾದ್ರೆ ಕೊಟ್ಟರೆ ಕುಡ್ಕೊತಾಳೆ. ಬಟ್ ನಾನು ಬೆಳಗ್ಗೆನೇ ಕುಡಿಲಿ, ಯಾಕಂದರೆ ಡ್ರೈ ಫ್ರೂಟ್ಸು, ಸಿರಿಧಾನ್ಯಗಳೆಲ್ಲ ಹಾಕಿರ್ತೀನಲ್ವ. ಸೊ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಖಾಲಿ ಹೊಟ್ಟೆಗೇ ಅದೆಲ್ಲ ಸೇರಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ಸೊ ಹಾಗಾಗಿ ಬೆಳಗ್ಗೆ ಹೊತ್ತೇ ಕೊಡ್ತೀನಿ. ನೆಕ್ಸ್ಟ್ ಈಗ ಕೆಚಪ್ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಒಂದೆರಡು ಸೌತೆಕಾಯಿ ಇಟ್ಕೊಳ್ಳೋಣ. ನೆಕ್ಸ್ಟು ಟೊಮ್ಯಾಟೊ, ನೆಕ್ಸ್ಟು ಈರುಳ್ಳಿ ಇಟ್ಕೊಳ್ಳೋಣ. ತೆಗೆದು ಬಿಡ್ತಾರೆ ಒಂದೊಂದು ಸತಿ, ನಾನು ಇದನ್ನೆಲ್ಲ ಹಾಕ್ಕೊಟ್ಟಿರ್ತೀನಲ್ವ, ನೆಕ್ಸ್ಟು ತೆಗೆದು ಬಿಡ್ತಾರೆ. ನಾನೇ ಹಿಂಸೆ ಮಾಡಿ ನೆಕ್ಸ್ಟ್ ಇದ್ರ ಮೇಲೆ ಇದನ್ನು ಹಾಕ್ಕೊತ ಸೊ ಈಗ ರೆಡಿಯಾಗಿದೆ. ಇದನ್ನು ಮತ್ತೆ ಇನ್ನೊಂದು ಸತಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟೇ, ಮತ್ತೆ ಬಿಸಿ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಬ್ರೆಡ್ಗೂ ಹಾಕ್ಕೊಳ್ಳೋಣ ಕೆಚಪ್ಪು. ಇದು ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿಯಾಗಿದೆ. ಸೊ ಖಾರ ಖಾರ ಇರುತ್ತೆ. ನಾನು ಹಾಗಾಗಿ ಏನು ಖಾರದ್ದೇನೂ ಹಾಕಲಿಲ್ಲ. ಸೊ ಕ್ಯಾಪ್ಸಿಕಮ್ ಹಾಕಬೇಕಾಗಿತ್ತು, ಬಟ್ ಕ್ಯಾಪ್ಸಿಕಮ್ ಇರಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಸಿಕಮ್ ಹಾಕ್ತಾಯಿಲ್ಲ. ನನ್ನ ಮಗಳು ನೆನ್ನೆನೇ ಕೇಳಿದ್ಲು ಮಾಡಿಕೊಡಮ್ಮ ಅಂತ. ಸೊ ನೆನ್ನೆ ಬೇರೆ ಬೇರೆ ತಿಂಡಿ ಎಲ್ಲ ತಿಂದಿದ್ರು. ಸೊ
ಹಾಗಾಗಿ ಬೇಡ ಎಲ್ಲ ಒಂದೇ ಸಲ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿ ಕಟ್ ಮಾಡಬೇಕು. ಬಟ್ ನಮ್ಮ ಚಾಕುನಲ್ಲಿ ಕಟ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಸೊ ಹಂಗಾಗಿ ಕಟ್ ಮಾಡ್ತಿಲ್ಲ. ನೋಡಿ, ಕಟ್ ಮಾಡಿದ್ದಕ್ಕೆ ಈ ರೀತಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಸೊ ಒಳಗಡೆ ಎಲ್ಲ ಸ್ಟಫಿಂಗ್ಸ್ ಎಲ್ಲ ನೀಟಾಗಿದೆ. ನನ್ನ ಮಕ್ಕಳಿಗೆ ತಗೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ನೊಂದೆರಡು ಇದ್ದಾವೆ, ನಾನು ಮಾಡ್ಕೊಬೇಕು. ಸೊ ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ನನ್ನ ಮಗಳನ್ನ ಕರೆಯೋಣ ಈಗ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಎಮ್ಮಿಯಾದ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮನೇಲಿ ಏನಿದೆಯೋ ಅದನ್ನೇ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡೋ ಅಂಥದ್ದು. ಸೊ ರಾ ವೆಜಿಟೇಬಲ್ಸ್ ಹಾಕಿ ಮಾಡೋ ಅಂಥದ್ದು, ಯಾವುದನ್ನು ಫ್ರೈ ಮಾಡೋಂಗಿಲ್ಲ, ಏನೂ ಇಲ್ಲ. ಬ್ರೆಡ್ ಮಾತ್ರ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಅಷ್ಟೇ ನಾನು, ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೋನು ನೆನ್ನೆ ಕೇಳ್ತಾ ಇದ್ದಲ್ಲ, ಇವತ್ತು ಮಾಡಿದ್ದೀನಿ ಸ್ಯಾಂಡ್ವಿಚ್, ತಿನ್ನಡಿ. ಮೆಹಂದಿ ಎಲ್ಲ ಹಾಕೋ ಬಂದಿದೆಯಾ? ಅಮ್ಮ ಮನೆಗೆ ಹೋಗಿದ್ಲು. ನಡಿ ತಿಂದು ಟೇಸ್ಟ್ ನೋಡು. ಐಶುಗೂ ಕೊಡೋಂಗೆ, ಫ್ರೆಂಡ್ ಬಂದಿದ್ದಾಳೆ, ಹಾಗಾಗಿ ಅವಳಿಗೂ ಸ್ಯಾಂಡ್ವಿಚ್. ಐಶು ತಿನ್ನು. ಹಾಂ, ಹ್ಯಾಂಡ್ ವಾಶ್ ಮಾಡ್ಕೊಂಬಾ. ಕೂತ್ಕೊಂಡು ತಿಂತಾ ಇರೋ ನೀನು. ತಿನ್ನೋಕಿತ್ತು. ನನ್ನ ಮಗಳು ಮಂಡಲ ಆರ್ಟ್ ಮಾಡ್ತಿದ್ದಾಳೆ. ಮತ್ತು ಲಿಪ್ಪನ್ ಆರ್ಟ್, ಮಂಡಲ ಆರ್ಟ್ ಅಲ್ವಂತೆ, ಲಿಪ್ಪನ್ ಆರ್ಟ್ ಮಾಡ್ತಿದ್ದಾಳೆ. ಸೊ ಮಾಡಿ ಮಾಡಿ ಸುಸ್ತಾಗಿದೆಯಲ್ಲ, ಅದಕ್ಕೆ ಮಗುಗೆ ಸ್ಯಾಂಡ್ವಿಚ್. ಕೈ ತೊಳ್ಕೊಂಬಾ. ಚೆನ್ನಾಯ್ತಾ ಐಶು? ಅದೆಲ್ಲ ತೆಗಿಬಾರ್ದು, ಟೊಮೆಟೊ ಎಲ್ಲ. ನಾನು ಬಿದೋಗಿತ್ತಾ? ತಿನ್ಕೊ ಹಂಗೆ ತಗೊಂಡು. ಚೆನ್ನಾಗಿದೆಯಾ? ಮಕ್ಳಿಗೆ ಇಷ್ಟ ಆದರೆ ಸಾಕು, ಅವ್ರಿಗೋಸ್ಕರನೇ ಮಾಡೋದಲ್ವಾ. ಸೊ ಅವ್ರು ಇಷ್ಟಪಟ್ಟರೆ ನಮಗೂ ಖುಷಿನೇ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಆಟ ಆಡ್ತಾಯಿದ್ರು ಹೊರಗಡೆ, ಸೊ ಹಾಗಾಗಿ ಕರೆದು ಅವ್ರಿಗೂ ಕೊಟ್ಟಿದ್ದು. ಸೊ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ, ಟೇಸ್ಟು ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋ ಅಂಥ ವಿಡಿಯೋ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.